ಡಿಸೆಂಬರ್ 2ನೇ ತಾರೀಕು 2025. ಸೊ ಇವತ್ತಿಗೆ ನಾನು ಶುಂಠಿ ಹಾಕಿಬಿಟ್ಟು ಸರಿಯಾಗಿ ಒಂದು 3 ದಿನ ಆಯಿತು ಅಂತಂದರೆ 8 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ ಮೊನ್ನೆ ಇದಕ್ಕೆ ನೀರು ಕೊಟ್ಟಿರೋದ್ರಿಂದ ಎಲ್ಲ ಫುಲ್ ಮಣ್ಣೆಲ್ಲ ತೇವಾಂಶ ಚೆನ್ನಾಗಿದೆ ಇವಾಗ, ಮಾಯ್ಶ್ಚರು. ಸೊ ಶುಂಠಿ ನೋಡ್ತಾ ಇರ್ಬೋದು ಏನು ಸೈಜ್ ಇದೆ, ಫೋಟೋದಲ್ಲೇ ವಿಡಿಯೋದಲ್ಲೇ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಕ್ವಾಲಿಟಿನ ನಾವು ಉಳಿಸ್ಕೋಬೇಕು ಇವಾಗ ಅಂತಂದರೆ ನಾವು ಇದಕ್ಕೆ ಇಮ್ಮಿಡಿಯೇಟಾಗಿ ಮಣ್ಣನ್ನು ಹಾಕಿಸ್ಬೇಕು. ನೆನ್ನೆ ಒಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ಕೇಳಿದ್ದಾರೆ ಅಂತಂದರೆ 8 ತಿಂಗಳಾಗಿದೆ, ಇವಾಗ ನಮ್ಮದು ಇಳುವರಿ ಚೆನ್ನಾಗಿರುತ್ತಾ ಅಥವಾ 10 ತಿಂಗಳಾಗಲೇಬೇಕಂತ ಒಂದು ಕ್ವಶನ್ಸ್ನ ರೈಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಶುಂಠಿ ಬಂದ್ಬಿಟ್ಟು 8 ತಿಂಗಳಾಗ್ತಂದರೆ ಅದು ಆಲ್ರೆಡಿ ಮೆಚ್ಯೂರ್ಡ್ ಆಗಿದೆ ಅಂತಲೇ ಅರ್ಥ. ಇವಾಗ ಏನಂತಂದರೆ ಮೆಚ್ಯೂರ್ ಆಗಿರೋ ಶುಂಠಿ ಬಂದ್ಬಿಟ್ಟು ಈಲ್ಡ್ ಏನಿದೆ, ಈಲ್ಡ್ ಅಂದರೆ ನಿಮಗೆ ಸಿಗ್ತಕ್ಕಂತಹ ಒಂದು ಇಳುವರಿ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದು 2 ಮಂತ್ಸ್ ನೀವು ವೆಯ್ಟ್ ಮಾಡಿದ್ರೆ ಅಂದರೆ ಹಳೆ ಶುಂಠಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಆ ಮೇಲ್ಗಡೆ ಇರ್ತಕ್ಕಂಥ ಸ್ಕಿನ್ನು ಕಂಪ್ಲೀಟು ಶೈನ್ ಆಗುತ್ತೆ. ಅದಾದಮೇಲೆ ಒಳಗಡೆ ನಾರಿನಂಶ ಜಾಸ್ತಿ ಆಗುತ್ತೆ. ಸೊ ಅದು ನಾವು ಬೀಜಕ್ಕೂ ಸಹ ಉಪಯೋಗ ಮಾಡ್ಬೋದು. ಅದಾದಮೇಲೆ ಯಾವಾಗ ಈಲ್ಡ್ ಜಾಸ್ತಿ ಇರುತ್ತೆ, ಆ ಈಲ್ಡು ಇನ್ನೂ ಒಂದು 2 ಮಂತ್ಸ್ ನಾವು ವೆಯ್ಟ್ ಮಾಡಿದಾಗ ಏನಾಗುತ್ತೆ, ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಭೂಮಿಲಿದ್ದಷ್ಟು ಅದು ಒಂದು 2 ಮಂತ್ಸ್ 10 ಮಂತ್ಸ್ ಕ್ರಾಸ್ ಆಯಿತು ಅನ್ನೋ ಅಷ್ಟರಲ್ಲಿ ಕಂಪ್ಲೀಟ್ಲಿ ಅದು ಏನಿದೆ ಅದರದ್ದು ಮೆಚ್ಯೂರಿಟಿ ಕಂಪ್ಲೀಟಾಗಿ ಒಂದು ಸೀಡ್ ಲೆಕ್ಕಕ್ಕೆ ಬಂದುಬಿಡುತ್ತೆ ನಿಮಗೆ. ಆ ಟೈಮಲ್ಲಿ ವೆಯ್ಟ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ನಿಮಗೆ ಒಂದು 200 ಬ್ಯಾಗ್ ಇತ್ತು, 200 ಬ್ಯಾಗ್ ನಾವೀಗ ಏನೋ 60 kg ಅಂತ ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ. ಇಫ್ ಇನ್ ಕೇಸ್ ಅದು ನಿಮಗೆ ಅದೇ 200 ಬ್ಯಾಗು 65 kg ಕೂಡ ಆಗ್ಬೋದು. ಅಂದರೆ ಒಂದು 5 kg ಜಾಸ್ತಿ ಆಗ್ಬೋದು ಅಂತ ನಂದು. ಒಂದು 60 kg ಇರೋದು 65 kg ಲೆಕ್ಕ ಥರ. ಅಂದರೆ ಇವಾಗ ಒಂದು ಗೆಡ್ಡೆ ಏನಿರುತ್ತೆ, ಇವಾಗ ನಮಗೆ 1 kg ತೂಕ ಬರ್ತಾಯಿತ್ತು ಅಂದರೆ ಆ ಒಂದು ಗೆಡ್ಡೆ 1/4 kg ಆಗ್ಬೋದು ಒಂದು 2 ಮಂತ್ಸ್ ನಾವು ವೆಯ್ಟ್ ಮಾಡೋದ್ರಿಂದ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಸೊ ಮತ್ತು ಇನ್ನೊಬ್ಬರು ಏನು ಕೇಳಿದ್ರು ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ. ಅದು ಏನು ಅಷ್ಟೊಂದು ದೊಡ್ಡ ಮ್ಯಾಟ್ರೇನಲ್ಲ ಅದು. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ನಿನ್ನೆ ನೀರು ಹೊಡೆದಿದ್ದೀನಿ, ಮಣ್ಣೆಲ್ಲ ಈ ಥರ ಕ್ಲೀನಾಗಿ ಹುಡಿ ಆಗಬೇಕು ಆದರೆ ಸಾಕು. ಮಣ್ಣನ್ನೆಲ್ಲ ನಾವು ಮತ್ತೆ ಬೇಕಂದರೆ ಇದ್ರ ಮೇಲೆ ಹಾಕಿಸ್ಬೋದು. ಇವಾಗ ಸಾರಿ, ನನಗೆ ಸ್ವಲ್ಪ ಶೀತ ಆಗಿದೆ. ನೆಕ್ಸ್ಟು ಇವತ್ತಿನ ಮಾರ್ಕೆಟ್ ರೇಟ್ ಬಂದುಬಿಟ್ಟು ಒಂದು 2800, 2900, 3000 ಈ ಥರ ನಡೀತಾ ಇದೆ. ಸೊ ಈ ಡಿಸೆಂಬರ್ ತಿಂಗಳಲ್ಲಿ ಏನು ರೇಟ್ ಆಗ್ಬೋದು ಫೈನಲಲ್ಲಿ ಅಂತ ಕೆಲವರು ಕೇಳ್ತಿದ್ದಾರೆ. ಸೊ ಇವಾಗ ಸೇಮ್ 3000 ಅಕ್ಕಪಕ್ಕನೇ ಇರುತ್ತೆ. ಯಾಕೆಂದರೆ ಈಗ ಎಲ್ಲ ಕಡೆಗೂ ಶುಂಠಿನ ಕೇಳೋದಕ್ಕೆ ಶುರು ಮಾಡಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳೋಕ್ಕೆ ಶುರು ಮಾಡಿರ್ತಾರೆ. ಸೊ ಹಾಗಾಗಿ ಡಿಸೆಂಬರು, ಜನವರಿ, ಫೆಬ್ರವರಿ ನಿಮಗೆ ಸೇಮ್ ರೇಟಲ್ಲೇ ಓಡ್ತಾ ಇರುತ್ತೆ. ಇಫ್ ಇನ್ ಕೇಸ್ ತುಂಬ ಏನಾದರೂ ಮಾರ್ಕೆಟಲ್ಲಿ ಕ್ರ್ಯಾಶ್ ಆಯಿತು, ಮೆಟೀರಿಯಲ್ಲೇ ಸಿಗ್ತಾಯಿಲ್ಲ, ತುಂಬ ಹಾಳಾಗಿದೆ, ಅವೈಲಬಿಲಿಟಿ ಇಲ್ಲ ಅಂದರೆ 4500, 5000 ಕೂಡ ರೀಚ್ ಆಗ್ಬೋದು. ಸೊ ನಿಮಗೆ ತುಂಬ ಹೈಯರ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಮೇ, ಜೂನ್, ಜುಲೈ ಈ ಟೈಮಲ್ಲಿ. ಮಳೆಗಾಲದಲ್ಲಿ ಎಲ್ಲೂ ಕೂಡ ನಮಗೆ ಶುಂಠಿ ನಮಗೆ ಅವೈಲಬಲ್ ಇರೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ನಮಗೆ ರೇಟ್ ಜಾಸ್ತಿ ಆಗುತ್ತೆ. ಇನ್ನು ಈ ಟೈಮಲ್ಲಿ ಕಳೆಗಳ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಳೆ ಎಷ್ಟು ಬೆಳೆದ್ರೂ ಏನೂ ತೊಂದರೆ ಇಲ್ಲ, ಶುಂಠಿಗಳಿಗೆ ನೆರಳಾಗಿರುತ್ತೆ ಅಷ್ಟೇ ಅದು. ಬಟ್ ಏನಂತಂದರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಅದೆಲ್ಲ ಈಗ ಆಲ್ರೆಡಿ ನಮ್ಮದು ಶುಂಠಿ ತೊಗೊಂಡಾಗಿರುತ್ತೆ. ಇಷ್ಟ್ರ ಮೇಲೆ ಏನಿದ್ರು ಜಸ್ಟ್ ವಾಟರ್ ಮ್ಯಾನೇಜ್ಮೆಂಟು ಇದ್ರ ಬಗ್ಗೆ ಗಮನ ಕೊಟ್ಟರೆ ಸಾಕು. ಸೊ ಇಫ್ ಇನ್ ಕೇಸ್ ನೀವ್ಯಾರ ಮಣ್ಣು ಹಾಕಿಸಿ ಇಡ್ತೀರ ಅಂದರೆ ನಿಮಗೆ ಒಂದು ಆಪ್ಷನ್ ಇದೆ. ಒಂದು, ಮಣ್ಣು ಹಾಕಿ ಒಂದು ಸ್ಪ್ರೇ ಕೊಡ್ಬೋದು. ಯಾವುದು ಅಂದರೆ ಡ್ರೆನ್ಸ್ ಮುಖಾಂತರ ಬೋರ್ಡೋ ಮಿಶ್ರಣ ಬರುತ್ತಲ್ಲ, 1:1 ಬೋರ್ಡೋ ಮಿಶ್ರಣನ ನಾವು ಒಂದು 2 ರಿಂದ 3 ಬ್ಯಾರಲು ಮಾಡ್ಕೊಂಬಿಟ್ಟು ಸುಣ್ಣ ಮತ್ತು ಮೈಲ್ತುತ್ತು ಈ ಥರ ಒಂದು ಕಾಂಬಿನೇಷನನ್ನು ಏನು ನಾವು ಫಂಗಿಸೈಡನ್ನ ತಡೆಯೋದಕ್ಕೋಸ್ಕರ ಏನು ಸ್ಪ್ರೇ ಮಾಡ್ತಿದ್ವಿ, ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಿಸೈಡ್ ಎರಡೂ ಇರೋದ್ರಿಂದ ಎರಡನ್ನೂ ನಾವು ಕೊಡೋದ್ರಿಂದ ನಮಗೆ ಭೂಮಿ ಒಳಗಡೆ ಆಗ್ತಕ್ಕಂತಹ ಒಂದು ಲಾಸನ್ನು ತಡಿಬೋದು. ಸೊ ಇದಾದಮೇಲೆ ಇನ್ನೊಂದು ಏನಂತಂದರೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳೋ ಪ್ರಕಾರ ಆ್ಯಸ್ ಯೂಸ್ಯುವಲ್ ಟ್ರೈಕೋಡರ್ಮಾ ಮತ್ತು ಸುಡೋನಮಸ್ ಬೆನಿಫಿಷಿಯಲ್ ಫಂಗಸ್ಸು ಮತ್ತು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಏನಿದೆ ಇದನ್ನು ಸಹ ನಾವು ಕೊಡೋದ್ರಿಂದ ನಮಗೆ ತುಂಬಾ ಒಂದು ಬೆನಿಫಿಟ್ ಇದೆ. ಏನಕ್ಕೆ ಅಂತಂದರೆ ಅದು ನ್ಯಾಚುರಲ್ ಆಗೇ, ಆರ್ಗ್ಯಾನಿಕ್ ಆಗೇ
ನಮಗೆ ಬರ್ತಕ್ಕಂಥ ಎಲ್ಲ ಒಂದು ರೋಗಗಳನ್ನು ತಡಿತವೆ. ಸೊ ಇದೊಂದು ನಿಮಗೆ ತುಂಬ ಮುಖ್ಯವಾದ ವಿಷಯ. ಸೊ ನೀವೊಂದು 2 ತಿಂಗಳು ಮಿನಿಮಮ್ ಕೇಳಲ್ಲ ಅಂತಂದರೆ ಮಾತ್ರ ಇದನ್ನು ಮಾಡಿ. ಯಾವುದು ಮೈಲ್ತುತ್ತು ಮತ್ತು ಸುಣ್ಣನ ಮಿಕ್ಸ್ ಮಾಡಿ, ಏನು ಬೋರ್ಡೋ ಮಿಕ್ಸ್ಚರ್ ಅಂತ ಮಾಡ್ಕೊತೀವಲ್ಲ ಅದನ್ನ. ಇಫ್ ಇನ್ ಕೇಸ್ ನೀವು ಒಂದು 15 ತಿಂಗಳಲ್ಲೇ ಕೇಳ್ತೀರಾ, ನಂದು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಕೇಳ್ತೀವಿ ಅನ್ನೋ ಆಗಿದ್ದರೆ ಜಸ್ಟ್ ನೀವು ಟ್ರೈಕೋಡರ್ಮಾ ಮತ್ತು ಸುಡೋನಮಸ್ನ ಮಾತ್ರ ಯೂಸ್ ಮಾಡಿ. ಯಾಕೆಂದರೆ ಅದು ಆರ್ಗ್ಯಾನಿಕ್ಕಾಗಿ ನಮಗೆ ವರ್ಕ್ ಆಗೋದ್ರಿಂದ ಯಾವುದೇ ರೀತಿ ಆಹಾರ ನಾವು ಸರಬರಾಜು ಮಾಡುವಾಗ ಕನ್ಸ್ಯೂಮರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಅದೇ ನೀವೇನಾದ್ರು ಕೆಮಿಕಲ್ ಸ್ಪ್ರೇಗಳನ್ನು ಕೊಟ್ಟರೆ ಅದು ನಾವು ಸೆಲ್ ಮಾಡಬೇಕಾದ್ರೆ ಅದರಲ್ಲಿ ಕೆಮಿಕಲ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕನ್ಸ್ಯೂಮರ್ಸ್ಗೆ ತುಂಬ ಒಂದು ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸೊ ಈ ಕಡೆ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಬೆಡ್ಗಳು ಕ್ಲಿಯರ್ ಆಗಿಬಿಟ್ಟಿದೆ. ಅಂದರೆ ಎಲ್ಲ ಒಂದು ಗಿಡಗಳು ಬಿದ್ದುಬಿಟ್ಟಿದ್ದಾವೆ. ಸೊ ಶುಂಠಿ ಎಲ್ಲ ಮೇಲೇ ಕಾಣಿಸ್ತಾ ಇದೆ ಇವಾಗ. ಸೊ ಈ ಕಾರಣಕ್ಕಾಗಿ ನಾನು ನೆನ್ನೆ ಕಂಪ್ಲೀಟಾಗಿ ನೀರು ಹೊಡೆದಿದ್ದೀನಿ. ಇವಾಗ ಇದಕ್ಕೆ ಮಣ್ಣು ಹಾಕಿಸ್ಬೇಕು ನಾನು. ಇವಾಗ ನಂದು ಒಂದು 10,000 ರೂಪಾಯಿ ಖರ್ಚಿದೆ ಅದಕ್ಕೆ. ಇವಾಗ ನಾನು ಮಣ್ಣು ಹಾಕಿಸ್ಲಿಲ್ಲ ಅಂತಂದರೆ ಸೂರ್ಯನ ಬಿಸಿಲು ಟೆಂಪ್ರೇಚರ್ ಮೇಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಆ ಒಂದು ಬಿಸಿಲಿಗೆ ಅದರ ಒಂದು ಫೇಸ್ ಏನಿದೆಯಲ್ಲ ಅದು ಹಾಳಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೂಡ ಕಾಣಿಸ್ತಾ ಇದೆ ಶುಂಠಿ, ಮೇಲ್ಮೇಲೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿನ್ನೆ ಒಬ್ಬರು ಆಂಧ್ರದಿಂದ ಕಾಲ್ ಮಾಡಿದ್ರು ನನಗೆ. ಆ್ಯಕ್ಚುಲಿ ಅವ್ರೇನು ಕೇಳಿದರು ಅಂದರೆ, ಅವ್ರದ್ದು ಮಳೆ ಇವಾಗ ಮತ್ತು ಸೈಕ್ಲೋನಿಂದ ಆಗಿಬಿಟ್ಟು ಮಳೆ ಬರ್ತಾಯಿದೆ ಅಲ್ಲಿ ಒಂದು. ಇನ್ನೊಂದೇನೆಂದರೆ ಪೆರಿಕ್ಯುಲರಿ ಇನ್ನೂ ಅವರಲ್ಲಿ ಇವಾಗ ಅಟ್ಯಾಕ್ ಆಗ್ತಾನೇ ಇದೆ ಮಳೆ ಬೀಳ್ತಾ ಇರೋ ಕಾರಣದಿಂದ. ಸೊ ಅವರು 4-5 ಫಂಗಿಸೈಡ್ಗಳನ್ನು ಅಟ್ ಎ ಟೈಮ್ ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟಿರೋದ್ರಿಂದ ಓವರ್ ರಿಯಾಕ್ಟಾಗಿ ಕೆಲವು ಕಡೆ ಬರ್ನಿಂಗ್ ಇಶ್ಯೂ ಕೂಡ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ನಾನು ಜಸ್ಟ್ ಓನ್ಲಿ ಹೆಕ್ಸಾಕೋನಜೋಲ್ ಅಷ್ಟೇ ಸ್ಪ್ರೇ ಕೊಡೋದಕ್ಕೆ ಹೇಳಿದ್ದೀನಿ. ಒಂದು ವೀಕ್ ವೆಯ್ಟ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ತುಂಬ ಒಂದು ಹೈ ಡೋಸ್ಗಳನ್ನು ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿಕೊಂಡು ಯಾವ ಹಂತದಲ್ಲಿ ಏನೇನು ಸ್ಪ್ರೇ ಕೊಡಬೇಕು ಅನ್ನೋದ್ರ ಕಡೆ ಗಮನ ವಹಿಸಿ. ನಾನು ಲಾಸ್ಟ್ ಟೈಮೆಲ್ಲ ಹೇಳಿರೋ ಪ್ರಕಾರ ChatGPTಲಿ ಸ್ವಲ್ಪ ಸರ್ಚ್ ಮಾಡಿ, ಸ್ಟಡಿ ಮಾಡಿ, ತದನಂತರದಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನು ನಾವೇ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಬೆಳೀತಾ ಇರೋದೊಂಥರ ಇವಾಗ ಹೇಗಾಗಿದೆ ಅಂದರೆ, ಇವತ್ತಿರೋ ಕಾಯಿಲೆಗಳು ನಾಳೆ ಇರೋದಿಲ್ಲ, ನಾಳೆ ಇರೋದು ನಾಡದೇ ಇರೋದಿಲ್ಲ, ಹೊಸದಾಗಿ ಬರ್ತಾನೆ ಇರ್ತವೆ. ಸೊ ಆದಷ್ಟು ಜಾಗರೂಕತೆಯಿಂದ ಸ್ಪ್ರೇಗಳನ್ನು ಕೊಡಿ. ಯಾರ್ಯಾರು ಹೇಳ್ತಾರೆ ಅಂತ ಕನ್ಸಿಡರ್ ಮಾಡಬೇಡಿ. ಇವಾಗ ನಮ್ಮ ಹೊಲಕ್ಕೆ ಏನು ಬೇಕು ನಾನು ನೋಡ್ಕೊಂಬಿಟ್ಟು ಪ್ರತಿ ಹಂತದಲ್ಲೂ ಸ್ಟಡಿ ಮಾಡಿ ಮಾಡ್ತಾಯಿದ್ದೀನಿ. ನೀವು ಸಹ ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡು ಸ್ಪ್ರೇಗಳನ್ನು ಕೊಡ್ತಾ ಬನ್ನಿ. ಗೊಬ್ಬರ ಹಾಕೋದ್ರಲ್ಲೇ ತುಂಬ ನೀವು ಏನಂದರೆ ಎಡವುತ್ತಿದ್ದೀರಾ. ಯಾವ ಕಾರಣಕ್ಕೆ ಅಂತಂದರೆ, ಗೊಬ್ಬರನ ನೀವು ಹಾಕುವಾಗ ಹೈ ಡೋಸ್ಗಳನ್ನು ಕೊಟ್ಬಿಟ್ಟು ಬೇಗ ಬೆಳೆಸಬೇಕು ಅಂತ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಗಿಡಗಳೆಲ್ಲ ಸ್ಮೂತಾಗಿ ಸಾಫ್ಟಾಗಿ ಫಂಗಸ್ಗಳಿಗೆ, ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ವಾಟರ್ ಮ್ಯಾನೇಜ್ಮೆಂಟು, ಆಮೇಲೆ ಫಂಗಿಸೈಡ್ಗಳು ಮತ್ತು ಫರ್ಟಿಲೈಸರ್ಗಳನ್ನು ನೋಡಿಕೊಂಡು ಕೊಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ.